ನಮಸ್ಕಾರ. ಜೀವನದ ಪ್ರವಾಹವನ್ನು ನಾವು ಬದಲಾಯಿಸೋದಕ್ಕಾಗೋದಿಲ್ಲ. ಆದರೆ ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರೆ ಆ ಪ್ರವಾಹವನ್ನೇ ಬಳಸ್ಕೊಂಡು ನಾವು ಯಾವ ಕಡೆ ತೇಲಬೇಕು ಅನ್ನುವಂಥ ನಮ್ಮ ದಿಶೆಯನ್ನು ಬದಲಾಯಿಸುವಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಜೀವನದಲ್ಲಿ ಆ, ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಡೆ ದಶಕಗಳೇ ಉರುಳೋಗ್ಬಿಟ್ಟಿರುತ್ತೆ. ನಮ್ಮ ನಿಯಂತ್ರಣದಲ್ಲಿ ಏನೂ ಇಲ್ಲ ಅಂತ ಅನ್ನುವಂಥ ಭಾವನೆ ಇರುತ್ತೆ. ಆದರೆ ಸ್ವಲ್ಪ ಬುದ್ಧಿ ಉಪಯೋಗಿಸಿದರೆ ಜೀವನವನ್ನು ಸ್ವಲ್ಪ ಮಟ್ಟಿಗೆ ನಾವು ನಿಯಂತ್ರಿಸುವ ಸಾಧ್ಯತೆ ಇರುತ್ತೆ. ನನ್ನ ಪ್ರಕಾರ ನಾನು ಈ ಕೆಳಗೆ ಹೇಳುವಂಥ 5 ಪಟ್ಟಿಗಳು, 5 ಅಂಶಗಳಲ್ಲ, 5 ಪಟ್ಟಿಗಳು ಒಬ್ಬ ಮನುಷ್ಯನ ಜೀವನವನ್ನು ಅವನ ನಿಯಂತ್ರಣದಲ್ಲಿ ಅವನಿಗೆ ಬೇಕಾದ ರೀತಿಯಲ್ಲಿ ಸ್ವಲ್ಪ ಬದುಕುವ ಪ್ರಯತ್ನವನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ. ಅಥವಾ ಒಂದು ಚಂದದ ಬದುಕು ಅಥವಾ ಒಂದು ವ್ಯವಸ್ಥಿತ ಬದುಕು ಅಂತೇನು ಕರಿತೀವಿ, ಅದಕ್ಕೆ ಈ 5 ಪಟ್ಟಿಗಳು ಬಹಳ ಅತ್ಯವಶ್ಯಕ. ಮೊಟ್ಟ ಮೊದಲನೇದಾಗಿ ಎಲ್ಲರೂ ಮಾಡಬೇಕಾಗಿರುವಂಥ ಪಟ್ಟಿ ಇಚ್ಛಾಪಟ್ಟಿ, ವಿಶ್ ಲಿಸ್ಟ್ ಅಂತ ಕರಿತೀವಿ. ಯಾಕಿದು ಮುಖ್ಯ ಅಂತಂದರೆ, ನನಗೆ ನನ್ನ ಜೀವನದಲ್ಲಿ ಏನೇನು ಬೇಕು ಅನ್ನುವುದು ನನಗೆ ಗೊತ್ತಿರಬೇಕು. ಆವಾಗ ನನ್ನ ಜೀವನಕ್ಕೆ ಒಂದು ಸರಿಯಾದ ಅರ್ಥ ಸಿಗುತ್ತೆ. ನನ್ನ ಬಗ್ಗೆ ನನಗೆ ಪರಿಚಯ ಆಗುತ್ತೆ. ನಾನು ಯಾರು, ನನ್ನ ಆಸೆಗಳೇನು, ನನ್ನ ಮಹದಾಸೆಗಳೇನು. ಈ ಪಟ್ಟಿನಲ್ಲಿ ಏನೇನು ಬರೀಬೇಕಂದ್ರೆ, ಈ ಆಸೆಗಳು, ಗುರಿಗಳು, ಮಹದಾಸೆಗಳು, ಆಮೇಲೆ ನಮ್ಮ ಕನಸುಗಳು, ಒಂದು ಕನಸಿನ ಜೀವನ ಅಂತ ಕರಿತೀವಲ್ರಿ. ನನ್ನ ಕನಸಿನ ಜೀವನದಲ್ಲಿ ನನಗೆ ಏನೇನು ಬೇಕು ಅನ್ನೋದನ್ನು ಈ ಇಚ್ಛಾಪಟ್ಟಿನಲ್ಲಿ ಬರೆದಿರ್ಬೇಕು. ಏನು ಬೇಕಾರಾಗಿರಲಿ, ನಾನು ಬಾಹ್ಯಾಕಾಶಕ್ಕೆ ಹೋಗಬೇಕು ಅನ್ನೋದರಿಂದ ಹಿಡಿದು ಮೌಂಟ್ ಎವರೆಸ್ಟ್ ಮೇಲೆ ನಿಂತ್ಕೋಬೇಕು ಅನ್ನೋದರಿಂದ ಹಿಡಿದು ಪ್ರಪಂಚದ ಅತಿ ಶ್ರೀಮಂತ ಆಗಬೇಕು ಅನ್ನೋದರಿಂದ ಹಿಡಿದು ಏನು ಬೇಕಾರಾಗಿರಲಿ, ನಿಮ್ಮ ಕನಸು ಎಷ್ಟಿದೆಯೋ ಅಥವಾ ನಿಮಗೆ ಸಾಧಿಸಬೇಕು ಅನ್ನುವ ಇಚ್ಛೆ ಇದೆಯೋ, ಆ ಹಸಿವಿದೆಯೋ, ಅಂದರೆ ಸುಮ್ಮನೆ ಬರೆಯೋದಲ್ಲ, ಆ ನಿಜವಾದ ಹಸಿವು ಇರಬೇಕು. ನಿಮ್ಮ ಹಸಿವು ಎಷ್ಟಿದೆಯೋ ನಿಮ್ಮ ಕನಸಿನ ಆ ಜೀವನವನ್ನು ಬರೆದಿಡಬೇಕು. ಬರೆದಿಡೋದು ತುಂಬ ಅದರ ಮಹತ್ವ, ಆಮೇಲೆ ಅದರ ಶಕ್ತಿನೇ ಬೇರೆ ರೀ. ಹಾಗಾಗಿ ಆ ಇಚ್ಛಾ ಪಟ್ಟಿಯನ್ನು ಬರೆದಿಟ್ಟು ನೋಡಿ ಒಮ್ಮೆ. ನನಗೆ ಇಂಥ ಜಾಗದಲ್ಲಿ, ಇಂಥ ಏರಿಯಾದಲ್ಲಿ ಮನೆ ಇರಬೇಕು, ಇಷ್ಟು ದೊಡ್ಡ ಮನೆ ಇರಬೇಕು, ನಾನು ಕಂಡ ಕನಸಂತ ನನಗೆ ಇಂಥ ಕಾರ್ ಇರಬೇಕು, ಅಥವಾ ನನ್ನ ಸಂಬಂಧಗಳು ಈ ರೀತಿ ಇರಬೇಕು, ನನ್ನ ಸುಖ ಸಂಸಾರ ಅಂದರೆ ಹೀಗಿರಬೇಕು, ನಾನು ನನ್ನ ತಂದೆ ತಾಯಿಯರನ್ನ ಈ ಥರ ನೋಡ್ಕೋಬೇಕು, ನನ್ನ ಹೆಂಡತಿ ಮಕ್ಕಳನ್ನ ಈ ಥರ ನೋಡ್ಕೋಬೇಕು ಅಂತ ಆ ಒಂದು ವರ್ಣನೆಯನ್ನು ನಾವು ಕಲ್ಪಿಸಿಕೊಂಡು ಅದನ್ನು ಜೀವಿಸ್ತಾ ಇದ್ದೀವೇನೋ ಅನ್ನೋ ಥರ ಆ ಇಚ್ಛಾಪಟ್ಟಿಯಲ್ಲಿ ಬರೆದಿಡಬೇಕು. ಆವಾಗ ಬರೆದಿಟ್ಟಾಗ ನಮಗೆ ಒಂದು ಜೀವನದಲ್ಲಿ ಸ್ಪಷ್ಟತೆ ಸಿಗುತ್ತೆ, ಒಂದು ಗುರಿ ಸಿಗುತ್ತೆ, ಒಂದು ದಾರಿ ಕಾಣುತ್ತೆ. ಯಾವಾಗಾದರೂ ನಾವು ನಮ್ಮ ಜೀವನದ ಓಟದಲ್ಲಿ ಹೋಗ್ತಾ ಇರಬೇಕಾದ್ರೆ ದಾರಿ ಏನಾದರೂ ತಪ್ಪಿದರೆ ಮತ್ತೆ ನಮ್ಮ ಗಮನವನ್ನು ನಮ್ಮ ಗುರಿಗೆ ತಂದಿಡುತ್ತೆ ಈ ಇಚ್ಛಾಪಟ್ಟಿಯನ್ನು. ಆವಾಗ ಈ ಇಚ್ಛಾಪಟ್ಟಿಯನ್ನು ಮೆಲುಕು ಹಾಕಿ ನೋಡ್ತಾ ಇದ್ದರೆ ನನ್ನ ಜೀವನದಲ್ಲಿ ಇನ್ನೂ ಮಾಡೋದಕ್ಕೆ ಎಷ್ಟಿದೆ ಅಂತ ನಮಗೆ ಆ ಇಚ್ಛಾಪಟ್ಟಿ ಅನ್ನೋದು ನೆನಪಿಸುತ್ತೆ. ಹಾಗಾಗಿ ಚಿಕ್ಕ ಹುಡುಗರ ಥರ, ಒಂದು ಸಣ್ಣ ಮಗು ಥರ ಇಚ್ಛಾಪಟ್ಟಿಯನ್ನು ಬರೆದಿಡೋದು ಬಹಳ ಉಪಯುಕ್ತ. ಎರಡನೇದು ಆದ್ಯತೆಗಳ ಪಟ್ಟಿ, ಪ್ರಿಯಾರಿಟೀಸ್ ಲಿಸ್ಟ್ ಅಂತ ಕರಿತೀವಿ. ಇದರಲ್ಲಿ ಇನ್ನೊಂದು ಉಪವಿಭಾಗ ಅಂದರೆ ಟು ಡೂ ಲಿಸ್ಟ್ ಅಂತ ಕರಿತೀವಿ ಚಿಕ್ಕದಾಗಿ. ಆದ್ಯತೆಗಳ ಪಟ್ಟಿ ಬಹಳ ಮುಖ್ಯ. ಯಾಕೆಂದರೆ ಜೀವನದಲ್ಲಿ ನಾವು ಗಮನ ಎಲ್ಲೆಲ್ಲೋ ಕೊಡ್ತಾ ಇರ್ತೀವಿ. ಒಂದು ಹೊಸದಾಗಿ ಏನೋ ಅವಕಾಶ ಬಂತು, ಸರಿ ಅದನ್ನು ಮಾಡೋಣ. ಇನ್ನೊಂದೇನೋ ಬರುತ್ತೆ ನಮ್ಮ ಮನಸ್ಸಿಗೆ, ಅದನ್ನು ಮಾಡೋಣ. ಅಥವಾ ಯಾರೋ ಬಂದು ಏನೋ ಹೇಳ್ತಾರೆ, ಅದನ್ನು ಮಾಡೋಣ. ನಮ್ಮ ಜೀವನದಲ್ಲಿ ಏನು ಮಾಡಬೇಕು, ಏನು ಬೇಡ, ನನ್ನ ಆದ್ಯತೆಗಳೇ ಏನು, ಪ್ರಾಮುಖ್ಯತೆ ಏನು ಅನ್ನೋದನ್ನೇ ನಮಗೆ ಅದ್ರ ಬಗ್ಗೆ ಗಮನನೇ ಇರೋದಿಲ್ಲ. ಏನಂದ್ರದೇ ಮಾಡ್ತಾಯಿರ್ತೀವಿ ಜೀವನದಲ್ಲಿ. ಎಲ್ಲೋ ಇದೇ ಹೇಳಿದ್ನಲ್ಲ, ಪ್ರವಾಹದಲ್ಲಿ ಕೊಚ್ಕೊಂಡು ಹೋದ ಹಾಗೆ, ಎಲ್ಲಂದ್ರಲ್ಲಿ ಜೀವನ ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿ ಹೋಗ್ತಾ ಇರ್ತೀವಿ. ಅದರ ಬದಲಿಗೆ ನನ್ನ ಪ್ರಾಮುಖ್ಯತೆ ಏನು, ಆದ್ಯತೆಗಳೇನು ಅನ್ನೋದನ್ನು ಸರಿಯಾಗಿ ಬರೆದಿಡಬೇಕು. ಅದರಲ್ಲಿ ಏನು ಬೇಕಾದ್ರೂ ಇರ್ಬೋದು. ಈಗ ನನಗೆ ಉದಾಹರಣೆಗೆ ನನ್ನ ಆದ್ಯತೆ, ಮೊದಲ ಆದ್ಯತೆ ಆರೋಗ್ಯ, ಎರಡನೇ ಆದ್ಯತೆ ಕುಟುಂಬ, ಮೂರನೇ ಆದ್ಯತೆ ದುಡಿಮೆ, ನಾಲ್ಕನೇ ಆದ್ಯತೆ ನನ್ನ ಮನರಂಜನೆ, ಆಮೇಲೆ 5ನೇ ಆದ್ಯತೆ ನನ್ನ ಮಹದಾಸೆಗಳು, ನನ್ನ ಸಾಧನೆ. ಈ ರೀತಿ ನಮ್ಮ ಆದ್ಯತೆಯ ಪಟ್ಟಿ ನಮಗೆ ಗೊತ್ತಿದ್ದು ಬಾಯ್ಪಾಠ. ಈಗ ನಾನು ಹೆಂಗೆ ಹೇಳಿದ್ನೋ ಆ ರೀತಿ ನಮ್ಮ ಆದ್ಯತೆಗಳೇನು ಅಂತ ಗೊತ್ತಿರಬೇಕು. ಅದು ಗೊತ್ತಿದ್ದಾಗ ನೀವು ಬೇಡದ ಕೆಲಸಕ್ಕೆ ಸಮಯವೂ ಕೊಡೋದಿಲ್ಲ, ಅಥವಾ ಬೇಡದ ಕೆಲಸಕ್ಕೆ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ಏನಾದರೂ ಒಂದು ನಿಮ್ಮ ಎದುರಿಗೆ ಏನೋ ಒಂದು ಕೆಲಸ ಮಾಡ್ತಿದ್ದೀರ ಅಂದರೆ ನಿಮಗೆ ನೀವು ಅದು ತಲೆ ಒಳಗಡೆ ಒಂದು ನೋಟಿಫಿಕೇಷನ್ ಬಂದಂಗೆ ಬರಬೇಕು, ಟಿಂಗ್ ಅಂತ ಬೆಲ್. ನೀನು ಮಾಡ್ತಾ ಇರೋದು ನಿನ್ನ ಆದ್ಯತೆನ, ಇದರ ಅವಶ್ಯಕತೆ ಇದೆಯಾ ನಿನಗೆ ಅಂತ ನಿಮ್ಮೊಳಗಿಂದ ಒಂದು ಆ ಒಂದು ಆಕಾಶವಾಣಿ ಥರ ಒಳಗಿಂದ ಒಂದು ಮಾತು ಬಂದು ನಿಮ್ಮನ್ನು ಕೇಳಬೇಕು, ಒಂದು ಕೂಗು ಬರಬೇಕು ಒಳಗಿಂದ. ಹಾಗೆ ಆ ಒಂದು ಆದ್ಯತೆಗಳ ಪಟ್ಟಿ ಇರಬೇಕು. ಹಾಗೆ ಟು ಡೂ ಲಿಸ್ಟ್ ಅಂತ ಏನು ಕರಿತೀವಿ, ಆ ದಿನದ ಆದ್ಯತೆಗಳೇನು ಬರೆದಿಟ್ಕೊಳ್ಳೋದ್ರಿಂದ ಬಹಳ ಉಪಯುಕ್ತ ಅದು.
ಇಲ್ಲಾಂದ್ರೆ ಒಂದು ದಿನ ನಾವು ಹೆಂಗೆ ಕಳಿತೀವಿ ಅನ್ನೋದು ಗೊತ್ತಿಲ್ಲ. ನಡೆದಂಗೆ ನಡೀಲಿ ಅಂತ ಬೆಳಿಗ್ಗೆ ಎದ್ದು ಹೇಳ್ತೀವಿ, ಎಲ್ಲೋ ಹೋದೆ ಎಲ್ಲೋ ಬಂದೆ, ಹಾಗಾಗೋಗ್ಬಿಡುತ್ತೆ. ಅದಕ್ಕೆ ನಮ್ಮ ಆದ್ಯತೆಗಳು, ಜೀವನದ ಆದ್ಯತೆಗಳೇನು, ಆಮೇಲೆ ಆ ದಿನದ ಆದ್ಯತೆಗಳೇನು, ಆ ಟು ಡೂ ಲಿಸ್ಟ್ ಅಂತ ಏನು ಕರಿತೀವಿ, ಅದೆರಡನ್ನು ಪ್ರಿಯಾರಿಟೀಸ್ ಲಿಸ್ಟ್ ಆ್ಯಂಡ್ ಟು ಡೂ ಲಿಸ್ಟ್, ಅದೆರಡನ್ನು ಮಾಡಿಟ್ಕೊಳ್ಳೋದು ಬಹಳ ಮುಖ್ಯ. ಇದರಲ್ಲಿ ಮಾಡಲೇಬೇಕಾದ ಚಟುವಟಿಕೆಗಳೇನು, ಅವತ್ತಿನ ದಿನದ ಪ್ರಾಮುಖ್ಯತೆ ಏನು, ಅಥವಾ ಈ ವಾರದ ಪ್ರಾಮುಖ್ಯತೆ, ಈ ವರ್ಷದ ಪ್ರಾಮುಖ್ಯತೆ, ನನ್ನ ಜೀವನದಲ್ಲಿ ನಾನೇನು ಮಾಡಬೇಕು ಅನ್ನೋದನ್ನು ನಾವು ಬರೆದಿಡುವುದು ಬಹಳ ಸೂಕ್ತ. ಮೂರನೇದು, ಈಗಾಗಲೇ ಭಾಳ ಸರಿ ಹೇಳಿರುವಂತಹ ಒಂದು ಪಟ್ಟಿ, ಅದೇ ಟೈಮ್ ಟೇಬಲ್, ದಿನಚರಿಯ ಬಗ್ಗೆ ಈಗಾಗಲೇ ಸಂಚಿಕೆನೇ ಮಾಡಿ ಆಯಿತು. ಆ ದಿನಚರಿಯ ಸಂಚಿಕೆಯನ್ನು ನೋಡಿ ನಿಮಗೆ ಬಹಳ ವಿವರವಾಗಿ ಅದರ ಬಗ್ಗೆ ತಿಳ್ಕೊಬೋದು. ಆದರೆ ನಾನು ಯಾವಾಗಲೂ ಹೇಳೋ ಥರ, ನಾನು ಮುಂದೆ ನನ್ನ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಬೇಕಂದ್ರೆ ನನ್ನ ದಿನಚರಿಯನ್ನು ನೋಡಿದರೆ ಸಾಕು. ಬೇರೆಯನ್ನು ನಾನೇನು ಭವಿಷ್ಯ ಕೇಳೋದೇ ಬೇಕಾಗಿಲ್ಲ. ನನ್ನ ದಿನಚರಿಯಲ್ಲಿ ನಾನು ಮುಂದೆ ಏನೋ ಒಂದು ದೊಡ್ಡ ಏನೋ ಒಂದು ಸಾಧನೆ ಮಾಡಬೇಕು. ಒಂದು ಉದಾಹರಣೆ, ನಾನು ಮುಂದೆ ಒಬ್ಬ ದೊಡ್ಡ ರೈಟರ್ ಆಗಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಇಟ್ಕೊಳ್ಳಿ. ಆಗ್ತೀನೋ ಇಲ್ಲ ಅನ್ನೋದು ನನ್ನ ದಿನಚರಿಯಲ್ಲಿ ನೋಡಿದರೆ ಗೊತ್ತಾಗ್ಬಿಡುತ್ತೆ. ನಿನ್ನೆ ನನ್ನ ದಿನಚರಿಯನ್ನು ನಾನು ಕೂತೇನಾರು ಬರೆದ್ನ, ಅಥವಾ ಕಳೆದ ಒಂದು ವಾರದಲ್ಲಿ ಏನಾದ್ರು ಕೂತು ಬರೆದಿದ್ನ, ಅಥವಾ ಕಳೆದ ಒಂದು ವರ್ಷದಲ್ಲಿ ಏನಾದರೂ ಕೂತು ಬರೆದಿದ್ದೀನ, ಅಷ್ಟು ನೋಡ್ಕೊಂಬಿಟ್ರೆ ಮುಂದೆ ನಾನು ದೊಡ್ಡ ರೈಟರ್ ಆಗಿ ಏನೋ ಹೆಸರು ಮಾಡ್ತೀನೋ ಇಲ್ಲವೋ ಅನ್ನೋದು ಗೊತ್ತಾಗ್ಬಿಡುತ್ತಲ್ಲೇ. ಹಾಗಾಗಿ ಆ ದಿನಚರಿಯ ಪ್ರಾಮುಖ್ಯತೆ ಬಹಳ ಮುಖ್ಯ. ನಾವೇನು ಟೈಮ್ ಟೇಬಲ್ ಅಂತ ಕರಿತೀವಿ, ಅದನ್ನು, ಆ ಪಟ್ಟಿಯನ್ನು ಮಾಡಿಡಬೇಕು. ನಾನು ಏನೇನು ಒಂದು ದಿನದಲ್ಲಿ ಮಾಡಲೇಬೇಕು ಅನ್ನುವಂಥ ಪಟ್ಟಿ ನಿಮಗೆ ಗೊತ್ತಿರಬೇಕು. ಹಾಗಾಗಿ ದಿನಚರಿ ಅನ್ನೋದು ಬಹಳ ಬಹಳ ಶಕ್ತಿಶಾಲಿ ನಮ್ಮ ಜೀವನದಲ್ಲಿ. ನಾವೆಲ್ಲರಿಗೂ ಒಂದು ಆಸೆ ಇರುತ್ತೆ ರೀ, ಮನಸ್ಸಿನ ಆ ಸುಪ್ತ ಮನಸ್ಸಿನಲ್ಲಿ ಒಂದು ಆಸೆ ಇರುತ್ತೆ. ಒಂದು ದಿನ ಏನೋ ಒಂದು ಒಳ್ಳೇದು ನಡೆಯುತ್ತೆ, ದೇವರು ಯಾರೋ ಬಂದ್ಬಿಟ್ಟು ಕೈ ಹಿಡಿದ್ಬಿಟ್ಟು ನನ್ನ ಜೀವನನ ಬದಲಾಯಿಸ್ಬಿಡ್ತಾರೆ, ನನಗೂ ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ ನಮ್ಮೆಲ್ಲರಿಗೂ ಅದೊಂದು ನಮ್ಮ ಮನಸ್ಸು ಖುಷಿಯಿಂದ ಕಾಯ್ಕೋತ ಅದೊಂಥರ ಸಮಾಧಾನ ಮಾಡ್ಕೋತಾ ಇರುತ್ತೆ. ನಿಜ ಜೀವನದಲ್ಲಿ ಆ ಥರ ನಡೆಯೋದು ಬಹಳ ವಿರಳ. ನಮ್ಮ ಜೀವನವನ್ನು ನಾವೇ ಪ್ರತಿದಿನ ಕೆತ್ತಿ 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 ನಮ್ಮ ಜೀವನವನ್ನು ನಾವು ಕಟ್ಕೋಬೇಕಾಗುತ್ತೆ. ಹಾಗಾಗಿ ದಿನಚರಿ ಅನ್ನೋದು ಬಹಳ ಉಪಯುಕ್ತ. ನಾಲ್ಕನೇದು, ಕೃತಜ್ಞತಾ ಪಟ್ಟಿ, ಥ್ಯಾಂಕ್ ಯು ಲಿಸ್ಟ್ ಅಂತ ಕರಿತೀನಿ ನಾನು. ಈ ಕೃತಜ್ಞತಾ ಪಟ್ಟಿನಲ್ಲಿ ಯಾಕೆ ಇದು ಮುಖ್ಯ ಅಂತಂದರೆ, ನಮ್ಮ ಜೀವನದಲ್ಲಿ ನಾವು ಬಹಳಷ್ಟು ಸಮಯ ಈ ಹೋರಾಟದಲ್ಲಿ, ದುಡಿಮೆಯ ಹೋರಾಟ, ಜೀವನ ಅನ್ನೋದೇ ಒಂದು ರನ್ನಿಂಗ್ ರೇಸ್ ಆಗಿಬಿಟ್ಟಿದೆ. ಎಷ್ಟು ದುಡಿದ್ರೂ ಯಾರಿಗೂ ಸಾಕಾಗ್ತಾಯಿಲ್ಲ, ಖರ್ಚುಗಳು ಜಾಸ್ತಿ ಇದೆ, ಆಮೇಲೆ ಹೋಲಿಕೆಗಳು ಬರುತ್ತೆ, ಆಮೇಲೆ ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ, ನನಗಿಂತ ಕಮ್ಮಿ ಕಷ್ಟಪಟ್ಟವನು ನನಗಿಂತ ಮುಂದೆ ಹೋಗ್ಬಿಟ್ನಲ್ಲಪ್ಪ ಅನ್ನೋಂಥ ಎಷ್ಟೋ ಸಲ ಕೀಳರಿಮೆ ಇರ್ಬೋದು, ಅಥವಾ ಅದೊಂದು ಆ ಸೋಲಿನ ಮನೋಭಾವ ಇರ್ಬೋದು, ಅಥವಾ ಹತಾಶೆ ಇರ್ಬೋದು. ಈ ರೀತಿ ಬಹಳಷ್ಟು ಬರ್ತಾ ಇರುತ್ತೆ. ಆಮೇಲೆ ನಮ್ಮ ಹತ್ರ ನಾವು ಯಾವಾಗಲೂ ನಮಗೇನು ಬೇಕು ಅಥವಾ ಏನಿಲ್ಲ ಅನ್ನೋದನ್ನೇ ಯಾವಾಗಲೂ ನಾವು ಯೋಚನೆ ಮಾಡ್ತಾನೇ ಇರ್ತೀವಿ. ಹಾಗಾಗಿ ಬಹಳ ಮುಖ್ಯ ಕೃತಜ್ಞತಾ ಪಟ್ಟಿ ಮಾಡೋದು. ನಮ್ಮ ಹತ್ರ ಏನಿದೆ ಅನ್ನೋದು ನಮಗೆ ಗೊತ್ತಿರಬೇಕು, ಅದನ್ನು ಬರೆದಿಡೋದು ಬಹಳ ಮುಖ್ಯ. ಚಿಕ್ಕ ವಿಷಯದಿಂದ ಶುರು ಮಾಡಿ. ನೀವು ಬೆಳಿಗ್ಗೆ ಎದ್ದರೆ ಖುಷಿ ಆಗಬೇಕು ನಿಮಗೆ, ಯಾಕೆಂದರೆ ನಿಮ್ಗೆ ಇನ್ನೊಂದು ದಿನ ಎದ್ದಿದ್ದೀರಾ ಅಂತ. ಎಷ್ಟೋ ಜನ ಮಲಗಿದ್ದವ್ರು ಹೇಳಲ್ಲ, ಅವತ್ತೇ ಅವರ ಕೊನೆ ನಿದ್ದೆ ಆಗಿರುತ್ತೆ. ಬೆಳಿಗ್ಗೆ ಎದ್ದು ನಿಮಗೆ ಕಣ್ಣು ಕಾಣ್ತಾ ಇದೆ ಏನಾದರೂ ನೋಡೋಕೆ ಸಿಗ್ತಾರೆ, ಕಣ್ಣು ಕಾಣ್ತಾಯಿದೆ. ಬೆಳಗಿನ ಕಾರ್ಯ ಮುಗಿಸಿದ್ರಿ ಅಂತಂದರೆ ನಿಮ್ಮ ಸಿಸ್ಟಮ್ ಚೆನ್ನಾಗಿದೆ, ಇನ್ನು ವರ್ಕಿಂಗ್ ಕಂಡೀಷನಲ್ಲಿದೆ. ಓಡಾಡ್ತಾ ಇದ್ದೀರಾ ಅಂದರೆ ಖುಷಿ ಪಡಬೇಕು ನೀವು. ಬೆಳಿಗ್ಗೆ ನಿಮಗೊಂದು ಮಲಗಿ ಹೇಳಲಿಕ್ಕೆ ಒಂದು ಸೂರಿದೆ ಅಂದರೆ, ಅಥವಾ 3 ಹೊತ್ತು ಊಟ ಸಿಗ್ತಾ ಇದೆ ಅಂದರೆ, ಇವೆಲ್ಲ ಎಷ್ಟು ಸಂತೋಷ ಪಡೋಂಥ ವಿಷಯ ಅಲ್ವ. ಕೃತಜ್ಞತೆ ಇರಬೇಕು ಅದಕ್ಕೋಸ್ಕರ. ಇದರಿಂದ ಏನು ಸಿಗುತ್ತೆ ನಮಗೆ ಅಂತಂದರೆ, ತೃಪ್ತಿಯ ಜೀವನ. ನಮ್ಮಲ್ಲಿ ಬಹಳಷ್ಟು ಜನ ಯೋಚನೆ ಮಾಡ್ತಾ ಇರ್ತೀವಿ, ಮುಂದೆ ನಾನು ಒಂದೊಂದಿನ ಸಿಕ್ಕಾಪಟ್ಟೆ ದುಡಿದ್ಬಿಟ್ಟು ಎಷ್ಟು ಸಂತೋಷವಾಗಿರ್ತೀನಿ ಗೊತ್ತಾ ಅಂತ. ಸಂತೋಷ ಮುಂದೆ ದುಡಿಮೆ ಆದಮೇಲೆ ಬರಲ್ಲ ರೀ. ಸಂತೋಷ ಅನ್ನೋದು ಇವತ್ತು ನೀವು ಸಂತೋಷವಾಗಿಲ್ಲ ಅಂತಂದರೆ ಮುಂದೆ ಸಂತೋಷವಾಗಿರೋದು ಡೌಟ್. ದುಡ್ಡು ಆ ಮಾರ್ಗಗಳನ್ನು ತಂದು ಕೊಡುತ್ತೆ, ಅಥವಾ ದುಡ್ಡು ಆ ಅವಕಾಶಗಳನ್ನು ತಂದು ಕೊಡ್ಬೋದು. ಆದರೆ ಸಂತೋಷವಾಗಿರೋಕ್ಕೆ ಮನಸ್ಸಿರಬೇಕೆ. ಎಷ್ಟು ಜನ ದುಡಿದು ಶ್ರೀಮಂತರಾಗಿ ಆಗರ್ಭ ಶ್ರೀಮಂತರು ಸಂತೋಷವಾಗಿರೋದಿಲ್ಲವ, ಏನೋ ಇಟ್ಕೊಂಡು ಒದ್ದಾಡ್ತಾ ಇರ್ತಾರೆ. ಎಷ್ಟು ಜನ ಜೀವನದಲ್ಲಿ ಎಲ್ಲ ಇರುತ್ತೆ ಆದರೂ ಸಂತೋಷವಾಗಿರೋದಿಲ್ಲ. ಹಾಗಾಗಿ ನೆನಪಿಡಿ, ಸಂತೋಷ ಅನ್ನೋದು ಮನದ ಪರಿಸ್ಥಿತಿ. ಹಾಗಾಗಿ ಈ ಕೃತಜ್ಞತಾ ಪಟ್ಟಿ ಅನ್ನೋದು ನನ್ನ ಜೀವನದಲ್ಲಿ ಏನೇನಿದೆ, ನನ್ನ ಸಂಬಂಧಗಳು ಏನೇನು ಚೆನ್ನಾಗಿವೆ, ನನ್ನ ತಂದೆ ತಾಯಿ ಇದ್ದಾರೆ, ಅಥವಾ ನನ್ನ ಮಕ್ಕಳಿದ್ದಾರೆ, ನನ್ನ ಹೆಂಡತಿ ಇದ್ದಾಳೆ, ಅಥವಾ ನಮ್ಮ ಮನೆಯವರಿದ್ದಾರೆ, ನನ್ನ ಸಂಬಂಧಿಕರು ಸ್ನೇಹಿತರು ಚೆನ್ನಾಗಿದ್ದಾರೆ. ನಿಮ್ಮ ಜೀವನದಲ್ಲಿ ಏನು ಚೆನ್ನಾಗಿದೆ ಅದನ್ನು ಬರೆದಿಡಿ. ಅದನ್ನು ಅವಾಗವಾಗ ನೋಡೋದ್ರಿಂದ ಹೊಸದಾಗಿ ಏನಾದ್ರು ಸೇರ್ಸೋಕ್ಕಾಗುತ್ತಾ ಜೀವನದಲ್ಲಿ. ಏನು ಚೆನ್ನಾಗಿ, ನಿಮ್ಮ ಕೆಲಸ ಚೆನ್ನಾಗಿದ್ದರೆ ಕೆಲಸ ಚೆನ್ನಾಗಿದೆ ಅಂತ ಬರೀರಿ. ಬದುಕಲಿಕ್ಕೆ ಎಷ್ಟು ಬೇಕಷ್ಟು ದುಡಿಮೆ ಕೊಟ್ಟಿದ್ದಾನೆ, ನನಗೆ ಓಡಾಡಲಿಕ್ಕೆ ಒಂದು ಗಾಡಿ ಇದೆ, ಏನಿದೆಯೋ ಅದನ್ನು ಬರೀ. ಈ ಕೃತಜ್ಞತಾ ಪಟ್ಟಿ ಬರೆಯೋದ್ರಿಂದ ನಿಮ್ಮ ಜೀವನ ಚೆನ್ನಾಗಿದೆ ಅನ್ನುವಂಥ ಭಾವನೆ ನಿಮಗೆ ಅವಾಗವಾಗ ಬರುತ್ತೆ. ಆಮೇಲೆ ನನ್ನ ಹತ್ರ ಇರೋದ್ರಲ್ಲಿ ನಾನು ತೃಪ್ತಿಯಾಗಿರ್ಬೋದು ಅನ್ನೋ ಒಂದು ಮಾರ್ಗಸೂಚಿ ಇದು. ಹಾಗಾಗಿ ಕೃತಜ್ಞತಾ ಪಟ್ಟಿ ಮಾಡಿ. ಕೊನೆಯದಾಗಿ
ಬಹಳ ಮುಖ್ಯವಾದದ್ದು, ಬಹಳಷ್ಟು ಜನ ಮಾಡೋದಿಲ್ಲ. ಇದೇನೆಂದರೆ ಸುಧಾರಣಾ ಪಟ್ಟಿ, ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ಅಂತ ಕರಿತೀವಲ್ಲ. ನಮ್ಮ ಜೀವನದಲ್ಲಿ ನಮಗೆ ನಾವು ಆವಾಗವಾಗ ಕೂತು ಆತ್ಮಾವಲೋಕನ ಅಂತ ಕರಿತೀವಲ್ಲ, ಕೂತ್ಕೊಂಡು ನಮ್ಮೊಳಗೆ ನಾವು ಅಂತರಂಗವನ್ನು ಹೊಕ್ಕಿ ನೋಡಬೇಕು. ನಮ್ಮಲ್ಲಿ ಏನು ಲೋಪದೋಷಗಳಿವೆ, ನನ್ನಲ್ಲಿ ಏನು ದೌರ್ಬಲ್ಯಗಳಿವೆ, ನಾನು ಇನ್ನೂ ಏನು ಯಾವ ಅಂಶವನ್ನು ಇನ್ನೂ ಉತ್ತಮಗೊಳಿಸ್ಕೊಳ್ಬೋದು ಅನ್ನೋದನ್ನು ಕೂತು ನಮ್ಮಲ್ಲಿ ನಾವು ಆತ್ಮಾವಲೋಕನ ಮಾಡ್ಕೊಂಡು ನೋಡೋದು ಬಹಳ ಮುಖ್ಯ. ಎಷ್ಟೋ ಸಲ ನಾವು ಅವ್ರು ಸರಿ ಇಲ್ಲ, ಇವರು ಸರಿ ಇಲ್ಲ, ಬೇರೆಯವ್ರನ್ನ ದೂಷಿಸೋದಲ್ಲಿ ಭಾಳ ಪರಿಣಿತರು ನಾವು. ಆದರೆ ನನ್ನಲ್ಲಿ ಏನು ಸರಿ ಇಲ್ಲ ಅಂತ ಒಂದು ಸಲ ನಾವು ಕೂತು ಮೆಲುಕು ಹಾಕೋದು ಭಾಳ ಮುಖ್ಯ. ನಾನು ಇನ್ನೂ ಏನು ಬದಲಾಗ್ಬೋದು, ನನ್ನಲ್ಲಿ ಕೆಟ್ಟ ಗುಣಗಳೇನಿವೆ, ಅಥವಾ ನಾನು ಇನ್ನೂ ಸ್ವಲ್ಪ ಇದನ್ನು ಬದಲಾವಣೆ ಮಾಡ್ಕೊಂಡು ಒಂಚೂರು ಟ್ಯೂನ್ ಮಾಡಿಕೊಂಡ್ರೆ ನಾನು ಇನ್ನೂ ಬೆಳಿಬೋದು, ಅಥವಾ ನಾನು ಆ್ಯಸ್ ಎ ಪರ್ಸನ್ ಐ ಕ್ಯಾನ್ ಬಿಕಮ್ ಮಚ್ ಫುಲ್ಲರ್. ನಾನು ಇನ್ನೂ ಒಳ್ಳೆಯ ವ್ಯಕ್ತಿ ಆಗ್ಬೋದು, ಇನ್ನೂ ಎಫೆಕ್ಟಿವ್ ಆಗಿ ನನ್ನ ಜೀವನವನ್ನು ಇನ್ನೂ ಬೆಳೆಸ್ಕೋಬೋದು ಅನ್ನೋವಂಥದ್ದನ್ನು ಕೂತು ನಾವು ಯೋಚನೆ ಮಾಡಿ ಆ ಒಂದು ಪಟ್ಟಿಯನ್ನು ಮಾಡಬೇಕು. ಯಾವಾಗಲೂ ತುಂಬ ಮುಖ್ಯ. ನನ್ನಲ್ಲಿ ಏನು ಇಂಪ್ರೂವ್ ಆಗ್ಬೋದು, ಕಮ್ಯುನಿಕೇಷನ್ನ, ಅಥವಾ ನನ್ನಲ್ಲಿ ಯೋಚನಾ ಶಕ್ತಿನ, ಅಥವಾ ಯಾವುದಾದ್ರು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೋಬೇಕಾ, ಅಥವಾ ನಾನು ಸಂಬಂಧಗಳನ್ನು ಹ್ಯಾಂಡ್ಲ್ ಮಾಡ್ತಾ ಇರೋದು, ಅಥವಾ ನಾನು ತುಂಬ ಸಿಡುಕನ, ಅಥವಾ ನಾನು ತುಂಬ ಇಂಟ್ರಾವರ್ಟಾ, ನನಗೆ ತುಂಬ ಈ ಥರದ್ದು ಕೀಳರಿಮೆಗಳಿದೆಯಾ, ಮಾತಾಡೋದಕ್ಕೆ ಕಷ್ಟಪಡ್ತೀನ, ಅಥವಾ ಈ ಥರದ್ದು ನನ್ನ ಬೆಳವಣಿಗೆ ತಡೆಗೋಡೆ ಆಗಿ ನಿಂತಿರುವಂಥದ್ದು ಏನು, ಅದನ್ನು ನಾನೇನು ಸರಿಪಡಿಸ್ಕೋಬೋದು ಅನ್ನೋದನ್ನು ಯೋಚನೆ ಮಾಡಬೇಕು. ಇದನ್ನು ನಾವು ಆ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ಅನ್ನುವಂಥ ಪಟ್ಟಿನಲ್ಲಿ, ಸುಧಾರಣಾ ಪಟ್ಟಿಯಲ್ಲಿ ಬರೆದಿಡೋದು ಬಹಳ ಬಹಳ ಮುಖ್ಯ. ನಮ್ಮನ್ನು ನಾವು ಅವಾಗ ಕೂತ್ಕೊಂಡು ನೋಡಿಕೊಂಡು ಆ ಅಂಶಗಳು ಏನೇನು ಬರೆದಿಟ್ಟಿರ್ತೀವಿ ಅದರಲ್ಲಿ ಎಷ್ಟನ್ನು ಕಾಟು ಹೊಡೆಯೋಕ್ಕಾಗುತ್ತೆ, ಎಷ್ಟನ್ನು ನಾನು ಸರಿಪಡಿಸ್ಕೊಂಡೆ ಅನ್ನೋದನ್ನು ಅವಾಗ ಮೆಲುಕು ಹಾಕ್ತಾ ಇದ್ದರೆ, ನೋಡ್ತಾ ಇದ್ದರೆ ಜೀವನದಲ್ಲಿ ಬಹಳ ಬೇಗ ಬೆಳಿತೀವಿ. ಇದರಲ್ಲಿ ತುಂಬ ತುಂಬ ಶಕ್ತಿ ಇದೆ ರೀ ಇದರಲ್ಲಿ. ನಮ್ಮ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ನ ನಾವು ಬರೆದಿಟ್ಟು, ಸಾಮಾನ್ಯವಾಗಿ ಮನುಷ್ಯರು ಬೇರೆಯವ್ರ ತಪ್ಪನ್ನು ಕಂಡುಹಿಡಿಯೋದ್ರಲ್ಲಿ ಬಹಳ ಎಕ್ಸ್ಪರ್ಟ್ಸ್. ಆದರೆ ನನ್ನಲ್ಲಿ ಈ ತಪ್ಪಿದೆ ಅಂತ ಒಪ್ಕೊಳ್ಳೋದೇ ಬಹಳ ಕಷ್ಟ. ಆ ಮನಸ್ಥಿತಿ ಬೆಳೆಸ್ಕೊಂಡ್ರೆ ಬಹಳ ಲಾಭದಾಯಿ. ಒಟ್ಟಿನಲ್ಲಿ ಸ್ನೇಹಿತರೆ, ಈ 5 ಪಟ್ಟಿಗಳು ಒಬ್ಬ ಮನುಷ್ಯನ ಸರ್ವತೋಮುಖ ಬೆಳವಣಿಗೆಗೆ ಬಹಳ ಸಹಾಯ ಆಗುತ್ತೆ. ನೀವೊಮ್ಮೆ ಸಾಧ್ಯವಾದರೆ ಕೂತು ಈ 5 ಪಟ್ಟಿಗಳನ್ನು ಮಾಡಿ ನೋಡಿ. ಅದಾದ ಮೇಲೆ ಕೆಲವೇ ದಿನಗಳಲ್ಲಿ ನಿಮಗೆ ಅನಿಸೋದಕ್ಕೆ ಶುರುವಾಗುತ್ತೆ, ಹೌದು ನನ್ನ ಜೀವನ ಸ್ವಲ್ಪ ಮಟ್ಟಿಗೆ ನನ್ನ ನಿಯಂತ್ರಣಕ್ಕೆ ಬರ್ತಾ ಇದೆ, ನಾನು ಅಂದ್ಕೊಂಡಾಗ ಏನೋ ಒಂಚೂರು ನಡೀತಾ ಇದೆ. ಕೊನೆಗೆ ಎಲ್ಲವೂ ವಿಧಿಲಿಖಿತ, ಆದರೆ ನಮ್ಮ ಪ್ರಯತ್ನ ನಾವು ಮಾಡಬೇಕಲ್ಲ. ಹಾಗಾಗಿ ಸ್ವಲ್ಪ ನಮ್ಮ ಜೀವನವನ್ನು ನಮ್ಮ ನಿಯಂತ್ರಣಕ್ಕೆ ತಗೊಂಡು ಸ್ವಲ್ಪ ಮಟ್ಟಿಗೆ ವ್ಯವಸ್ಥಿತವಾದ ಜೀವನ ನಡೆಸೋದಕ್ಕೆ ಈ 5 ಪಟ್ಟಿಗಳು ಬಹಳ ಸಹಾಯಕಾರಿ. ಮಾಡಿ ನೋಡಿ, ನಿಜವಾಗ್ಲೂ ನಿಮಗೆ ಬಹಳ ಸಹಾಯವಾಗುತ್ತೆ. ಈ ಸಂಚಿಕೆ ನಿಮಗೆ ಉಪಯುಕ್ತ ಅನಿಸಿದರೆ ಕಮೆಂಟ್ನಲ್ಲಿ ತಿಳಿಸಿ ನಿಮಗೇನು ಇಷ್ಟ ಆಯಿತು ಅಂತ. ಅಕಸ್ಮಾತ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಕೊನೆಯದಾಗಿ, ನಿಮ್ಮ ಯಶಸ್ಸಿನದ್ದೇ ಒಂದು ಪಟ್ಟಿ ಮಾಡುವಷ್ಟು ನಿಮ್ಮ ಜೀವನ ಚೆನ್ನಾಗಿರಲಿ. ಶುಭವಾಗಲಿ.